ತುಮಕೂರಿನ ಈ ಹೋಟೆಲ್ಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಡೀ ನಗರಕ್ಕೆ ಒಂದು ಕಾನೂನಾದ್ರೆ ಇವರಿಗೆ ಮಾತ್ರ ಬೇರೆ ಕಾನೂನು. ರಾತ್ರಿ 2 ಆದ್ರೂ ತೆರೆದಿರುತ್ತೆ ಮಂಡಿಪೇಟೆಯಲ್ಲಿರೋ ಈ ಹೋಟೆಲ್. ಎಸ್ ವೀಕ್ಷಕರೇ, ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲಿ ಇರೋದ್ರಿಂದಲೋ ಏನೋ ಗೊತ್ತಿಲ್ಲ, ತುಮಕೂರು ನಗರದಲ್ಲಿ ಆಗಾಗ್ಗೆ ಅಹಿತಕರ ಘಟನೆಗಳು ನಡೆಯುತ್ತಿವೆ. ಪುಂಡ ಪೋಖರಿಗಳು ಬಾಲ ಬಿಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕೂಡ ಇಂತಹ ಪುಂಡರ ಬಾಲ ಕಟ್ ಮಾಡುವ ಕೆಲಸವನ್ನ ಮಾಡುತ್ತಲೇ ಬರ್ತಾ ಇದೆ. ರಾತ್ರಿ 11 ಆಗ್ತಿದ್ದಂತೆ ರಿಂಗ್ ರಸ್ತೆಯೂ ಸೇರಿದಂತೆ ನಗರದ ಎಲ್ಲ ಏರಿಯಾಗಳಲ್ಲಿಯೂ ಬಾರು ಹೋಟೆಲ್ಗಳು ಬಂದಾಗ್ತಿವೆ. ಪೊಲೀಸರು ಕೂಡ ಗಸ್ತು ತಿರುಗುತ್ತಾ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸುತ್ತಿದ್ದಾರೆ. ಆದರೆ ತುಮಕೂರಿನ ಇದೊಂದು ಹೋಟೆಲ್ಗೆ ಮಾತ್ರ ಹೇಳೋರಿಲ್ಲ, ಕೇಳೋರಿಲ್ಲ. ಹೌದು, ಇಡೀ ನಗರಕ್ಕೆ ಒಂದು ಕಾನೂನಾದ್ರೆ ತುಮಕೂರಿನ ಮಂಡಿಪೇಟೆಯಲ್ಲಿರುವ ಈ ಮದೀನಾ ಹೋಟೆಲ್ಗೆ ಮಾತ್ರ ಬೇರೆ ಕಾನೂನು. ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಪೊಲೀಸರ ಮಾತಿಗೂ ಇವರು ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಬೆಳಗ್ಗಿನ ಜಾವ 2 ಗಂಟೆಯಾದರೂ ಕೂಡ ಈ ಹೋಟೆಲ್ ತೆರೆದಿರುತ್ತೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸ್ಟಿಂಗ್ ಆಪರೇಷನ್ ನಡೆಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದೆ. ಹೌದು ವೀಕ್ಷಕರ, ತುಮಕೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗ್ತಾ ಇದ್ದು ನಗರದಲ್ಲಿ ಹೋಟೆಲ್ ಉದ್ದಿಮೆ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಹೋಟೆಲ್ಗಳ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇದೆ. ಆದರೆ ರಾತ್ರಿ 11ರ ನಂತರ ಬಾರು ಮತ್ತು ಹೋಟೆಲ್ಗಳನ್ನ ಓಪನ್ ಇಡೋದ್ರಿಂದ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆ ರಾತ್ರಿ 11ರವರೆಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಿದೆ. 11ರ ನಂತರ ಬಾರು ಹೋಟೆಲ್ಗಳಲ್ಲಿ ವ್ಯಾಪಾರ ವಹಿವಾಟಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಆದರೆ ಈ ಮದೀನಾ ಹೋಟೆಲ್ ಮಾಲೀಕರು ಮಾತ್ರ ರಾತ್ರಿ 2 ಆದ್ರೂ ವ್ಯಾಪಾರವನ್ನ ನಡೆಸುತ್ತಿದ್ದಾರೆ. ಮುಂದಿನ ಬಾಗಿಲನ್ನ ಬಂದ್ ಮಾಡಿಕೊಂಡು ಕಳ್ಳಗಿಂಡಿಯ ಮೂಲಕ ಗ್ರಾಹಕರನ್ನ ಒಳಗಡೆ ಬಿಟ್ಟು ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಇನ್ನು ಪೊಲೀಸರು ಸರಿಯಾಗಿ 11 ಗಂಟೆಗೆ ಬಂದು ಹೋಟೆಲ್ ಮಾಲೀಕರಿಗೆ ಹೋಟೆಲ್ ಕ್ಲೋಸ್ ಮಾಡುವಂತೆ ಹೇಳುತ್ತಿದ್ದಾರೆ. ಅವರ ಮುಂದೆ ಹೋಟೆಲ್ ಬಾಗಿಲನ್ನ ಮುಚ್ಚುವಂತೆ ನಾಟಕವಾಡಿ ಅವರು ಮುಂದೆ ಹೋಗ್ತಿದ್ದಂತೆ ಮತ್ತೆ ಬಾಗಿಲನ್ನ ಓಪನ್ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿದ್ದಾರೆ. ಹೀಗಾಗಿ ಪೊಲೀಸರ ಮಾತಿಗೂ ಇವರು ಬೆಲೆ ಕೊಡಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ರಾತ್ರಿ 2 ಗಂಟೆಯಾದ್ರೂ ಈ ಹೋಟೆಲ್ ಓಪನ್ ಇರೋದ್ರಿಂದ ಇಲ್ಲಿ ಯಾವಾಗಲೂ ಸಾಕಷ್ಟು ಜನರಿರ್ತಾರೆ, ಕೆಲವರು ಅಮಲಿನಲ್ಲಿರ್ತಾರೆ. ಹೀಗಾಗಿ ಗಲಾಟೆಗಳು ಕೂಡ ನಡೆಯುವ ಸಾಧ್ಯತೆ ಇರುತ್ತೆ. ನೋಡಿ, ಪೊಲೀಸರು ಬಂದು ವಿಜುವಲ್ ನೋಡಿದಾಗ ಹಾರನ್ ನೋಡುವಾಗ ಅವರು ಕ್ಲೋಸ್ ಮಾಡ್ಕೊತಾರೆ. ಬಟ್ ಅದೇ ಅವ್ರು ಮುಂದೆ ಹೋದ್ಮೇಲೆ ಮತ್ತೆ ಅದು ಓಪನ್ ಮಾಡ್ತಾರೆ. ಅವರು ಇಲ್ಲಿ ಆವಾಗಲೇ ಬಂದಿರೋ ಕಾರೇ ಹೋಗಿಲ್ಲ ಇನ್ನು ಪೊಲೀಸ್ದವ್ರದ್ದು, ಸ್ವಿಫ್ಟ್ ಕಾರಲ್ಲಿ ಬಂದಿರೋರು. ಇವಾಗ ಮತ್ತೆ ಅವರು ಬೈಕಲ್ಲಿ ಬಂದಿದ್ದಾರೆ. ಮತ್ತೊಂದೆಡೆ ಇತ್ತೀಚೆಗಷ್ಟೇ ಮಂಡಿಪೇಟೆಯಲ್ಲಿ ಸರಣಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು. ಅಲ್ಲಲ್ಲಿ ಗಲಾಟೆಗಳು ಕೂಡ ಆಗ್ತಾ ಇವೆ. ಆದರೆ ಈ ಹೋಟೆಲ್ ಮಾಲೀಕರು ಮಾತ್ರ ಯಾವುದಕ್ಕೂ ತಲೆಯನ್ನೇ ಕೆಡಿಸಿಕೊಳ್ತಿಲ್ಲ.
ಆರಾಮಾಗಿ ರಾತ್ರಿ ಇಡೀ ತಮ್ಮ ಹೋಟೆಲ್ ಅನ್ನ ತೆರೆದು ಸಲೀಸಾಗಿ ಹೋಟೆಲ್ ಒಳಗಡೆಯೇ ಊಟವನ್ನ ನೀಡುತ್ತಾ ವ್ಯಾಪಾರ ನಡೆಸುತ್ತಿದ್ದಾರೆ. ಸರ್ ಇದು ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಪಾರ್ಸಲ್ ತಾಂತ ಇದ್ದಾರೆ ಸರ್. ಪಾರ್ಸಲ್ ತಾಂತ ಇದ್ದಾರೆ. ಹಾಂ ಸರ್, ಹಾಂ ಸರ್ ಹೊರಡ್ತೀವಿ. ಹಾಂ ಸರ್, ಇಲ್ಲ ಇನ್ನು ಇದ್ದಾರೆ ಸರ್, ಇಸ್ಕೊಂಬರ್ತೀನಿ. ಹೋಟ್ಲು ಮುಂದೆ ಗಾಡಿ ಹಾಕ್ಬಿಡಿ, ಸೈಡಿಗೆ ಹಾಕ್ಕೊಳ್ಳಿ ಅಂತ ಅವರೇ ಹೇಳ್ತಾ ಇದ್ದಾರೆ ಈಗ ಪ್ರತಿಯೊಬ್ಬರಿಗೂ. ನಮಗೂ ಹೇಳ್ತಾರೆ ಪಾರ್ಸಲ್ ಇದ್ದರೆ ಇಸ್ಕೊಳ್ಳಿ, ಬೇಗ ಹೋಗಿ ಪಾರ್ಸಲ್ ತಗೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಹೋಟ್ಲವರು ಅದೇ ಹೇಳ್ತಿದ್ದಾರೆ, ಪಾರ್ಸಲ್ ತಗೊಂಡು ಹೋಗ್ತಾರೆ ಅಂತ. ಈ ಸ್ವಿಫ್ಟ್ ಕಾರು, ಇದೇ ಸ್ವಿಫ್ಟ್ ಕಾರು, ಪೊಲೀಸರು ಬಂದಿದ್ದು ಇದೇ ಸ್ವಿಫ್ಟ್ ಕಾರಲ್ಲಿ. ಇವಾಗ ಮತ್ತೆ ಇಲ್ಲಿ ಬೈಕಲ್ಲಿ ಬಂದಿರೋರು ಕೂಡ ಪೊಲೀಸರೇ. ಈಗ ಅವ್ರು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೋರ್ ಶಟರ್ ಇಳಿದಿದ್ದಾರೆ. ಇವಾಗ ಟೈಮ್ ಬಂದು 11 ಗಂಟೆ 17 ನಿಮಿಷ, 11 ಗಂಟೆ 17 ನಿಮಿಷ ಆಗಿದೆ. ನಗರದ ಬೇರೆ ಎಲ್ಲ ಕಡೆ 11 ಗಂಟೆಗೆ ಸರಿಯಾಗಿ ಬಾರು ಹೋಟೆಲ್ಗಳು ಬಂದಾಗ್ತಿವೆ. ಕೆಲವೆಡೆ ಪೊಲೀಸರೇ ಖುದ್ದಾಗಿ ಪ್ರತಿ ಹೋಟೆಲ್ಲು ಅಂಗಡಿಗಳ ಮುಂದೆ ಹೋಗಿ ಬಂದ್ ಮಾಡಿಸುವ ಕೆಲಸವನ್ನ ಮಾಡ್ತಾರೆ. ಆದರೆ ಇವರಿಗೆ ಮಾತ್ರ ಅವಕಾಶ ಕೊಡ್ತಿರೋದು ಯಾಕೆ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಭೇದ ಭಾವ ಮಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆಯೂ ಮೂಡ್ತಾ ಇದೆ. ಹೀಗಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಹೋಟೆಲ್ ಮಾಲೀಕರ ರಾತ್ರಿ ವ್ಯಾಪಾರಕ್ಕೆ ಕಡಿವಾಣ ಹಾಕಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.